ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ವನಿತಾ. ಓಟ್ ಕೇಳೋಕೆ ಅಂತ ಬಂದ್ರೆ ಪೊರಕೆ ಏಟು ಫಿಕ್ಸು. ಇವರಿಗೆ ದಮ್ ಇದ್ರೆ ಶಿವಾಜಿನಗರದಲ್ಲಿ ತೆರವು ಮಾಡಲಿ ಅಂತ ಈಗಾಗಲೇ 5 ನಗರ ಪಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರವು ಕಾರ್ಯ ಏನ್ ನಡೀತಾ ಇದೆ ಬೆಂಗಳೂರಿನಲ್ಲಿ. ಇಲ್ಲಿ ಓಟ್ ಕೇಳಕ್ಕೆ ಅಂತ ಬಂದ್ರೆ ಪೊರಕೆ ಏಟು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ದಮ್ ಇದ್ರೆ ಶಿವಾಜಿನಗರದಲ್ಲಿ ತೆರವು ಮಾಡಲಿ, ನೋಡೋಣ. ಬಿಜೆಪಿ ಶಾಸಕರು ಇರೋ ಕಡೆ ಮಾತ್ರ ಫುಟ್ಪಾತ್ ತೆರವು ಆಗ್ತಾ ಇದೆ. ಮಿನಿಸ್ಟರ್ ಕೆಬಿಜಿ ತನ್ನ ಕ್ಷೇತ್ರದಲ್ಲಿ ತೆರವು ಮಾಡಿಸಲಿ. ಡಿಕೆ ಸರ್ಕಾರದ ವಿರುದ್ಧ ಬೀದಿ ವ್ಯಾಪಾರಿಗಳು ರಣರಣ ಅಂತ ಇದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಜಿಪಿಎಯಿಂದ ಬೀದಿ ಬದಿ ಅಂಗಡಿ ತೆರವು ಕಾರ್ಯ ನಡೀತಾ ಇದೆ. ನಾಳೆಯಿಂದ ನಾವೇನ್ ಮಾಡಬೇಕು? ಬಡ ವ್ಯಾಪಾರಿಗಳ ಅಳಲು. ನಮಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿ ಬಂದು ಧ್ವಂಸ ಮಾಡ್ತಾ ಇದ್ದಾರೆ. ಹೋಟೆಲ್ಗಾಗಿ ಮಾಡಿದ್ದ ಅಡುಗೆಯನ್ನ ಏನ್ ಮಾಡ್ಬೇಕು ನಾವು? ಬೀದಿ ಬದಿ ಹೋಟೆಲ್ ಧ್ವಂಸ, ಬಡ ವ್ಯಾಪಾರಿ ಕಣ್ಣೀರು ಸಿಡಿಮಿಡಿ ಅಂತ ಇದ್ದಾರೆ. ಜನ ಚೀಮಾರಿ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ. ಶಿವಾಜಿನಗರದಲ್ಲಿ ಇವರು ಫುಟ್ಪಾತ್ಗಳಲ್ಲಿ ತೆರವು ಮಾಡ್ತಾ ಇದ್ದಾರೆ. ಅಲ್ಲಿ ಮಾಡ್ಲಿ ನೋಡೋಣ ಅಂತ ಜನ ಹೇಳ್ತಾ ಇದ್ದಾರೆ. ಬಿಜೆಪಿ ಎಲ್ಲಿದೆಯೋ, ಬಿಜೆಪಿ ಇರುವಂತ ಕ್ಷೇತ್ರದಲ್ಲಿ ಮಾತ್ರ ಈ ತೆರವು ಕಾರ್ಯ ನಡೀತಾ ಇದೆ. ಬಿಜೆಪಿ ಶಾಸಕರು ಇರೋ ಕಡೆ ಮಾತ್ರ ಈ ಫುಟ್ಪಾತ್ ತೆರವು ಕಾರ್ಯ ಮಾಡಲಾಗ್ತಾ ಇದೆ. ಯಾಕೆ ಶಿವಾಜಿನಗರದಲ್ಲಿ ಮಾಡಬಹುದಲ್ಲ, ಅಲ್ಲಿ ಯಾಕೆ ಆಗ್ತಾ ಇಲ್ಲ? ಈಗ ನೋಡಿ, 5 ಪಾಲಿಕೆ, ಉತ್ತರ, ದಕ್ಷಿಣ, ಪಶ್ಚಿಮ, ಈ 5 ಪಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಾ ಪ್ರದೇಶದಲ್ಲಿ, ಆಯಾ ಕ್ಷೇತ್ರದಲ್ಲಿ 20 ಕಿಲೋಮೀಟರ್, 16 ಕಿಲೋಮೀಟರ್ ದೂರದಲ್ಲಿ ತೆರವು ಕಾರ್ಯಗಳು ನಡೀತಾ ಇದೆ. ಬಟ್ ಇದು ಶಿವಾಜಿನಗರದಲ್ಲಿ ಯಾಕೆ ಆಗ್ತಾ ಇಲ್ಲ? ಶಿವಾಜಿನಗರದಲ್ಲೂ ಕೂಡ ತೆರವು ಮಾಡಬೇಕಲ್ಲ. ಯಾಕೆ ಒಂದು ಸಮುದಾಯದ ಓಲೈಕೆ ಆಗ್ತಾ ಇದೆ, ಅಥವಾ ಅಲ್ಲಿ ಬೇರೆ ಶಾಸಕ ಇದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಲತಾಯಿ ಧೋರಣೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸರ್ಕಾರ? ಬಿಜೆಪಿ ಇರುವಂತಹ ಶಾಸಕರು, ಬಿಜೆಪಿ ಶಾಸಕರಿರುವಂತಹ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ತೆರವು ಕಾರ್ಯ ನಡೆಸ್ತಾ ಇದೆ? ಇಷ್ಟೆಲ್ಲ ಮಾಡಿ ಓಟ್ ಕೇಳಕ್ಕೆ ಬರ್ತಾರಲ್ಲ, ಪೊರಕೆ ಏಟು ಫಿಕ್ಸ್ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಹೋಟೆಲ್ಗೆ ಅಂತ, ಅಡಿಗೆ ಎಲ್ಲ ಮಾಡಿಟ್ಕೊಂಡಿದ್ದೀವಿ, ಇದನ್ನೆಲ್ಲ ಏನು? ಇದನ್ನೆಲ್ಲ ನೆಲಕ್ಕೆ ಹಾಕಬೇಕಾ ನಾವು? ಇದನ್ನೆಲ್ಲ ಮಣ್ಣಿಗೆ ಹಾಕಬೇಕಾ? ಏನು ಮಾಡಬೇಕು? ಇಷ್ಟೆಲ್ಲ ಬಂಡವಾಳ ಹಾಕಿದ್ದೀವಿ, ಆ ಬಂಡವಾಳ ಯಾರು ಕಟ್ಕೊಡ್ತಾರೆ? ನೋಟಿಸ್ ಕೊಟ್ಟಿಲ್ವಂತೆ. ನೋಟಿಸ್ ಕೊಡಲ್ದೆ ತೆರವು ಕಾರ್ಯ ಹೇಗೆ ನಡೆಸಲಾಗ್ತಾ ಇದೆ ಇಲ್ಲಿ? ಮುಂಚೆನೇ ಇನ್ಫಾರ್ಮ್ ಮಾಡಬೇಕಲ್ವಾ ಅಲ್ಲಿರುವಂಥ ಜನರಿಗೆ? ಬೀದಿ ಬದಿ ವ್ಯಾಪಾರ ಈ ದಿನಕ್ಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಅಂತ ತೆಗೆದುಕೊಂಡು ಬಂದು ಮಾಡ್ತಾ ಇದ್ದಾರೆ. ದಿನಗೂಲಿ ರೀತಿಯಲ್ರಿ, ದಿನಕ್ಕೆ ಅಲ್ಲೇ ಸಂತೆಯನ್ನು ಅಲ್ಲೇ ಏನು ಮಾರ್ಕೆಟಲ್ಲಿ ಖರೀದಿ ಮಾಡ್ಕೊಂಡು ಅಲ್ಲೇ ಈ ರೀತಿಯಾಗಿ ಅಲ್ಲಿ ಜನರ ಅಳಲಿರುವಂಥದ್ದು. ಸೊ ಹಾಗೆ ಕಣ್ಣೀರು ಹಾಕ್ತಾ ಇದ್ದಾರೆ ವ್ಯಾಪಾರಸ್ಥರು. ಏಕಾಏಕಿ ಬಂದು ನೋಟಿಸ್ ಕೊಡದೆ ಈ ರೀತಿಯಾಗಿ ಹೇಳಿದ್ರೆ ಏನು ಮಾಡೋಣ ಅಂತ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮಾತನಾಡಿದ್ದಾರೆ, ಚಿಟ್ಚಾಟನ ನಡೆಸಿದ್ದಾರೆ, ನೋಡ್ಕೊಂಬರೋಣ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಇಸ್ಕಾನ್ ಟೆಂಪಲ್ ಮುಂದಿರುವಂತಹ ರಸ್ತೆಯಲ್ಲಿ ನಾನಿದ್ದೀನಿ. ಈಗ ಇಲ್ಲಿ GBA ಬಿಲ್ಡೋಸರ್ಗಳು ಗರ್ಜನೆಯನ್ನು ನಡೆಸ್ತಾ ಇದೆ. ಈಗ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿ ಮುಕ್ಕುಟಗಳನ್ನು, ಹೋಟೆಲ್ಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ನಾನೀಗ ವ್ಯಾಪಾರಸ್ಥರ ಜೊತೆಗೆ ಇದ್ದೀನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬೆಳಗ್ಗೆ ತಾನೇ ನಿಮ್ಮ ಅಂಗಡಿ ಇತ್ತು, ನಿಮ್ಮ ಹೋಟೆಲ್ ಇತ್ತು, ಈಗ ಏಕಾಏಕಿ ಬಂದ್ ತಕ್ಷಿದಾರೆ, ಏನ್ ಹೇಳ್ತೀರಿ? ಏನ್ ಹೇಳ್ತೀಯ ಅಂತ ಅಂದ್ಬಿಟ್ರೆ ನಮ್ಗೆ ಹೇಳ್ಬೇಕು, ಒಂದ್ ವಾರ ಮುಂಚೆ ಹೇಳ್ಬೇಕು. ನಾಳೆಗೆ ಏನ್ ಮಾಡೋಣ ನಾವೇನ್ ಮಾಡೋಣ ಹೇಳೋಣ? 4 ಜನ, ನಾನು ನನ್ನ ಹೆಂಡತಿ ಮಕ್ಕಳು ಸಾಕ್ಬೇಕು. ಇವ್ ಸಂಬಳ ಕೊಡ್ತಾನೆ ನಾನು ಸಾಕಾಕದು. ಇನ್ನೊಂದೇನೋ ಏನೇ ತೊಂದರೆ ಆಗ್ಲಿ ಇವ್ರು ಕೊಟ್ಟಿರ್ತಾನೆ. ಇವಾಗ ನನಗೆ ಖರ್ಚು ಕಾಸಿಲ್ಲ, ಯಾರು ಕೊಡ್ತಾರಣ್ಣ? ಇವಾಗ ನಾನು ದುಡಿದ್ರೆ ತಾನೆ ನನ್ನ ಹೊಟ್ಟೆ ಇರೋದು. ನೋಡಿಲ್ಲಿ ನಾವು ಕಷ್ಟ ಬಿದ್ದೆ ದುಡಿಯೋದು. ನಾವೇನೋ ಯಾರ ತಲೆ ಮೇಲೆ ಹೊಡೆದಿಲ್ಲ, ಏನೂ ಮಾಡಿಲ್ಲ. ನಾವು ಕಷ್ಟ ಬಿದ್ದು ದುಡಿತಾರ, ತಟ್ಟೆ ತೊಳಿತೀವಿ, ಫುಟ್ಪಾತ್ ತಟ್ಟೆ ತೊಳಿತಾ ಇದೀವಿ. ಅದೊಂದು ದಾರಿ ಮಾಡ್ಕೊಟ್ಟು ಏನಾರ ನೀನ್ ಎತ್ತಿಸೋ, ಅವಾಗ ಅದಕ್ಕೊಂದು ದಾರಿ ಐತೆ. ನೀನ್ ಏಕೈಕ ತೆಗೆದ್ಬಿಟ್ರೆ ನಾವ್ ನಿಮಗೆ ಒಂದು ವಾರದಿಂದ ಏನು ಹೇಳಿಲ್ವಾ? ಯಾರು ಹೇಳೋಣ ಹಂಗಂತ ಹೇಳಿರಿ. ನಾವ್ ಯಾಕಣ ಹಿಂಗೆ ತಿರ್ಸ್ ನೋಡೋಣ, ಅಲ್ಲಿ ನೋಡೋಣ. ಹಂಗಾಗಿ ಇದ್ಯಾಕಣ ಹಿಂಗೆಲ್ಲ ಇಕ್ಬೇಕಾಯ್ತು ನಾವು? ನಾವ್ ಯಾಕಣ ಹಿಂಗ್ ಮಾಡ್ಬೇಕಾಯ್ತು? ಅವ್ನು ಎತ್ತೋಬೇಕಣ, ಇಲ್ಲಿ ಅವ್ನ ಹುಡುಗ ಅವ್ನು ಎತ್ತೋಬೇಕಣ, ಅವನು ಅಮಾಯಕ, ಅವನು ಎತ್ತೋಬೇಕಣ. ಅವನು ಎಲ್ಲಾರು ಅರ್ತಾನೆ. ಇವಾಗ ಇವ್ನ ಹೆಚ್ಕೊಂಡು ನಾವು ಬಂದಿದೀವಿ, ನಮ್ಮಂದ್ ಹೆಚ್ಕೊಂಡು ನಮ್ಮ ಮಕ್ಳವ್ರೆ, ಹೆಂಡತಿ ಮಕ್ಳವ್ರೆ. ಹೆಂಗಣ ದೋಣೆ ಮಾತಾಡ್ಬಿಟ್ರೆ ಏಕಾಏಕಿ ಬಂದ್ಬಿಟ್ಟು ತೆಗಿ ಅಂತ ಅನ್ಬಿಟ್ರೆ ತಿಂಡಿ ತಿಂದಿಲ್ಲ ಬೆಳಗ್ಗೆಯಿಂದ ನಾವು. ಏನಂದ್ರು ಮೊದ್ಲು ಬಂದೆ? ಏನಂದ್ರು ಅಂದ್ರೆ ತೆಗಿ ಅಷ್ಟೇ. ಹೋಯ್ತು ನಮ್ದು
ನಮ್ದು ಹೊಟ್ಟೆ ಹೊಡೆದೋಯ್ತಲ್ಲ, ಯಾರಣ್ಣ ಒಳ್ಳೆ ಇದಕ್ಕೆ ನಾವೇನೋ ಇದೇನ ಮಾಡ್ತಾ ಇದೀವ ಅಣ್ಣ, ನಾವು ಕಳ್ತನ ಮಾಡ್ತಾ ಇದೀವ, ಇಲ್ಲಿ ಸುಲಿಗೆ ಮಾಡ್ತಾ ಇದೀವ. ಹೇಳ್ಬೇಕ ನೀನು ಒಂದ್ ವಾರದಿಂದ ಮುಂಚೆ ಹೋಗಿ ಹೇಳ್ಬೇಕಾಯ್ತಿಲ್ಲ, ನೆನ್ನೆ ದಿವಸ ಬಂದು ನಾಳೆ ಕೆತ್ತರೆ ಇಲ್ಲ ಎತ್ತಾಕ್ತೀನಿ ಅಂತ ಹೇಳ್ಬೇಕಾಯ್ತು. ನೀನ್ ಹೇಳಿದ್ಯಣ್ಣ, ಏನು ಇಲ್ಲ, ಎಲ್ಲ ಬಂದ್ಬಿಟ್ಟು ಎಲ್ಲ ಮಾಡ್ಬೇಕಾಯ್ತು. ಎಲ್ಲ ಮಾಡ್ಬಿಟ್ರೆ ಎತ್ತಿದಂಗೆ ಎತ್ಕೊಂಡೋಗ ಅಂದ್ಬಿಟ್ರೆ ಎಲ್ಗಣ ಹೋಗ್ತೀವಣ್ಣ. ಏನ್ ಹೇಳ್ತೀರಿ ಈಗ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ? ಹೇಳ್ತೀಯಣ್ಣ, ಹೋಯ್ತು ನಮ್ಮ ಮನೆ ಬರ. ಇನ್ನೊಂದ ಕೂಲಿಗೆ ಹೋಗ್ಬೇಕಷ್ಟೇ, ಇನ್ನೊಬ್ರದಕ್ಕೆ ಭಿಕ್ಷೆ ಬಿಡ್ಬೇಕಷ್ಟೇ, ಇನ್ನೊಬ್ರತಕ್ಕೆ ಹೋಗಿ ಅಷ್ಟೇ. ಓಟ್ ಅಲ್ಲ ಕಣ, ಓಟ್ ಬಿಡು, ನಾವ್ ಹಾಕ್ಲಿಲ್ಲ ಅನ್ನೋ ನಡೀತದೆ, ಇನ್ನೊಬ್ರು ಹಾಕಿರೋ ನಡೀತದೆ. ಓಟ್ ಅಲ್ಲ ನಾವ್ ಹೇಳ್ತಾ ಇರೋದು, ಇದು ನಾವ್ ಹಾಕ್ಲಿಲ್ಲ ಅನ್ನೋ ನಡೀತದೆ. ನಮ್ಮಂತಾರ ಎಲ್ಲಾರು ಬೇಕಾಗಿಲ್ಲ ನಮ್ಗೆ. ಫುಟ್ಪಾತ್ಗೂ ಮನೆ ನಮ್ಮ ಅಂಗಡಿಗೂ 10 ಇದು ಗ್ಯಾಪ್ ಇದೆ, ಜಾಗ ಇದೆ ನೋಡಿ. ಅಷ್ಟು ದೂರದ ಇರೋ ಪೆಟ್ಟಿನ ಬಂದ್ ಏಕೈಕ ಹೊಡೆದಾಕಿದ್ದಾರೆ. ನಮ್ಗೆ ಇವತ್ ಮಕ್ಳು ಫೀಸ್ ಹೆಂಗ್ ಕಟ್ಟಣ, ಮನೆ ಬಾಡಿಗೆ ಹೆಂಗ್ ಕಟ್ಟಣ, ಫೈನಾನ್ಸ್ ಗಳು ಎತ್ಕೊಂಡು ನಾವು ಸಾಲಗಾರ ಮಾಡಿದೀವಿ. ಈಗ ಹೇಳಿದ್ರೆ ನಾವ್ ಇವೆಲ್ಲ ಈ ರೋಡಲ್ಲಿ ಹೆಂಗ್ ಕೇತಿದ್ದು? ಏಕೈಕ ಬಂದಿ ನಮ್ಗೊಂದ್ ನೋಟಿಸ್ ಇಲ್ಲ, ಒಂದ್ ಮಾತಿಲ್ಲ. ನಾವು BBMP ಗೆ ತಿಂಗಳ ಕಾಸು ಕೊಟ್ಟಿದೀವಿ, BBMP ಒಂದ್ ಮಾತು ನಮಗೆ ತಿಳಿಸಿಲ್ಲ. ಏಕೈಕ ಬಂದಿ ನೋಡಿ ಹಿಂಗ್ ರೋಡ್ ಮೇಲೆ ಇಕ್ಕೊಂಡು ನಮ್ ಮನೆಗೆ ಸಾಗಿಸ್ಬೇಕು ಅಂದ್ರೆ ಒಂದು ಟೆಂಪೋ ಕಾಸು ಎಲ್ಲಿ ತಾಣ ಸಾಗಿಸ್ಬೇಕು. ಇವಾಗ ಏಕೈಕ ಬಂದಿದೆ, ಸಡನ್ ಆಗಿ ಡೆಮರೇಷನ್ ಮಾಡಿದ್ರು. ಫುಟ್ಪಾತ್ಗೂ ಅಲ್ಗೂ ನೋಡಿ 20 ಅಡಿ ಹಿಂದೆ ಇದೆ, ಹಿಂಗ್ ಮಾಡಿದ್ದಾರೆ. ಓಟ್ ಕೇಳಕ್ ಬರ್ಲಿ, ಪರ್ಕೆ ನೋಡ್ರಿ, ಪರ್ಕೆ ಕಿತ್ತೋಂಗ್ ರೆಡಿ ಮಾಡಿ ಇವತ್ತಿನ ಇಟ್ಕೊಂತೀವಿ. ಬರ್ಲಿ ಕಾಂಗ್ರೆಸ್ನವ್ರು, ಬರ್ಲಿ, ಯಾವನ DKC ಕುಂಡಿಸ್ತವನ್ ಬರ್ಲಿ, ಅವನು ತೊಂದ್ರೆನಾ? ಅಲ್ಲಮ್ಮ, ಮೊದಲು ಬಂದಾಗ GB ಅಧಿಕಾರಿಗಳಾಗಿರ್ಬೋದು, BBMP ಅವರು ಏನ್ ಹೇಳಿದ್ರು ನಿಮ್ಮ ಹತ್ರ? ಏನ್ ಮಾತಾಡಿದ್ರು ಸರ್? ನಾವು ಕೃಷ್ಣನ್ ಸತ್ವಾಲಿ ಒಬ್ರು ಹೇಳಿಲ್ಲ ಸರ್. ನಮ್ಗೆ ಏನು ಒಂದೇ ಒಂದು ಅರ್ಜಿನೂ ಕಳ್ಸಿಲ್ಲ ಸರ್. ಏಕೈಕ ಬಂದ್ ಡೆಮರೇಷನ್ ಮಾಡಿದ್ದಾರೆ, ನಮ್ಗೊಂದ್ ಅರ್ಜಿನೂ ಕಟ್ಟಿಲ್ಲ ಸರ್. ನಾವು ಕೃಷ್ಣನ್ ಮೇಲೆ ಆಣೆ ಮಾಡ್ತೀವಿ, ಎದುರುಗಡೆನೆ ನಿಂತಿದೀವಿ, ಕೊಟ್ಟಿಲ್ಲ ಸರ್ ನಮ್ಗೆ. ಲೈಸೆನ್ಸ್ ತಗೊಂಡಿದೀನಿ, 1 ವರ್ಷ ಆಗಿದೆ ಲೈಸೆನ್ಸ್ ತಗೊಂಡು. ಲೈಸೆನ್ಸ್ ಮಾಡಿಸ್ಕೊಳ್ಳಿ ಅಂತ ಬಂದು ಒಂದ್ ಲೇಡೀಸ್ ಮಾಡಿಸ್ಕೊಟ್ಟಿದ್ದಾರೆ, ಲೇಡೀಸ್ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಮಾಡಿಸ್ಕೊಂಡು ಏನ್ ಪ್ರಯೋಜನ? ಮಾಡಿಸ್ಕೊಂಡು ಏನ್ ಪ್ರಯೋಜನ ಹೇಳಿ? ನಾವು ಹೊಟ್ಟೆ ಬಾಡಿಗೆ ಜೀವನ ಮಾಡ್ತಾ ಇರೋದು. ನಾವು ಮನೆ ಬಾಡಿಗೆ, ಹೆಂಡತಿ ಮಕ್ಕಳೆಲ್ಲ ಸಾಕದ್ ಹೆಂಗೆ? ಮಕ್ಳು ಮರಿ ಮದುವೆ ಮಾಡಿದ್ವಿ, ಮುಂಜೆ ಮಾಡಿದ್ವಿ, ಸಾಲ ತೀರ್ಸೋದ್ ಹೆಂಗೆ ಹೇಳಿ? ಅದು ನೀವು ತಗೊಂಡು ಅವ್ರು ಗೌರ್ಮೆಂಟ್ ಅವ್ರಿಗೆ ತಿಳಿಸ್ಬೇಕು. ಈಗ ನೀವು ಕೇಳ್ಬೇಕಿತ್ತು, ನಮಗೆ ವ್ಯಾಪಾರ ಮಾಡಿ ಅಂತ ಈ ಲೈಸೆನ್ಸ್ ಕೊಟ್ಟಿದ್ದೀರಿ, ಈಗ ತೆಗಿರಿ, ಎತ್ತಂಗಡಿ ಮಾಡಿ ಅಂತಿದ್ರಲ್ಲ, ಯಾಕೆ ಅಂತ ಕೇಳ್ಬೇಕು. ಫೋನ್ ಮಾಡಿದ್ರೆ ಎತ್ತುತ್ತೆ, ಅವ್ರು ಎತ್ತುತ್ತಲ್ಲ ಫೋನ್. ಅಲ್ಲ, ಈಗ ಇಲ್ಲಿ ಬಂದಿದ್ರಲ್ಲ, ಎಲ್ಲಿ ಅವರೆಲ್ಲ ಕಾರ್ಡ್ ಕೊಟ್ಟಿರೋರು ಬೇಕಲ್ಲ, ಕಾರ್ಡ್ ಕೊಟ್ಟಿರೋರಿಗೆ ಫೋನ್ ಮಾಡಿದ್ರೆ ಫೋನ್ ಮಾಡಿ ಅಲ್ಲ 3-4 ದಿವಸ ಫೋನ್ ಮಾಡ್ತಿದ್ವಿ. ಎಲ್ಲಿ ಸಿಟಿ ಮಾರ್ಕೆಟ್ ಎಲ್ಲ ಆಗಿದ್ದರಿಂದ ಫೋನ್ ಮಾಡ್ತಿದ್ವಿ. ಇವತ್ತಿನವರೆಗೆ ಫೋನ್ ಅಟೆಂಡ್ ಮಾಡ್ತಾ ಇಲ್ಲ ಅವರು. ಯಾಕೆ, ಏನು ಅಂತ, ಏನೈತೆ ಅಂತ ಅವ್ರು ಕೊಡುವಾಗ ಮೊದ್ಲು ಯಾರೇ ಬಂದ್ರು ನಾವಿದ್ದೀವಿ ಅಂತ ಹೇಳ್ಬಿಟ್ರಲ್ಲ. ಇವಾಗ ಫೋನ್ ಮಾಡಿದ್ರೆ ಎತ್ತ ಕೇಳಿ ನೋಡೋಣ, ಬೇಕಾರೆ ಎತ್ಬಿಟ್ಟು ಅವ್ರು ಏನ್ ಕೇಳ್ತಾರೆ ನಾವು ಕೊಡಕ್ ರೆಡಿ. ಎಲ್ಲ ಫೋಟೋ ಹಿಡೀರಿ, ತೋರ್ಸ್ರಿ. ಈ ತರ ರೋಡ್ ಮೇಲೆ ಮಾಡೋರ್ಗೆ ಒಂದು 200-300 ದುಡ್ಕೊಂಡು ಹೋಯ್ತಿದ್ದ. ಯಾವ್ಯಾವ ಊರಿಂದ ನಾವು ಊರನ್ನ ಕರ್ಕೊಂಡ್ ಬಂದ್ಬಿಟ್ಟು ನಮ್ಗೆ ಜಾಗ ಇಲ್ದಾಗ ಮಾಡಕ್ ಬಿಟ್ರಿ, ಹೆಂಗೆ ಜೀವನ ಮಾಡೋದಲ್ಲಿ? ನಮ್ಗೆ 10,000 ರೂಪಾಯಿ ಕೊಡೋದು. ಮಹಾರಾಷ್ಟ್ರದಿಂದ ಕರ್ಕೊಂಡು 5,000 ರೂಪಾಯಿ ಅವ್ನ ಮನೆಗಳ ಜಾಗ, ಊಟ ತಿಂಡಿ ಕೊಟ್ಟು 5,000 ರೂಪಾಯಿ ಕೊಡ್ತಾರೆ. ನಮ್ಮಂತವ್ರು 5,000 ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಎಲ್ಲಿ ಜೀವನ ಮಾಡಕ್ಕಾಯ್ತದೆ ಹೇಳಿ? ನಮ್ಮ ಅಲ್ಲಿ 70-80 ವಯಸ್ಸಾಗಿದೆ, ಎಲ್ಲಿ ಜೀವನ ಮಾಡೋದು? ನೋಡಿದ್ರೆ ನೀವು ಹೊಟ್ಟೆ ಹುರ್ಕತ್ತೀರಾ. ಏನೇನು ನೋಡಿದ್ರು ಹೇಳಿ, ಏನು ಹೇಳಕ್ಕಾಗೋದಿಲ್ಲ ಯಾವ ಗೌರ್ಮೆಂಟಿಗೆ. 5,000 ರೂಪಾಯಿ ಯಾರಿಗೆ ಕೊಡ್ಬೇಕಣ್ಣ? ನೋಡೋಣ ಇದು ನೋಡೋಣ ಏನ್ ಮಾಡ್ಬೇಕಣ್ಣ? ನಾವು ಕಷ್ಟ ಬಿದ್ದು ಬಂಡವಾಳ ಹಾಕಿರ್ತೀವಿ. ನಮ್ ಪರಿಸ್ಥಿತಿ ಏನಾಗ್ಬೇಕು ಹೇಳ್ರಿ ನೀವೇನ? ಏನ್ ರೇಟಿಗೆ ಗೊತ್ತಿದ್ದ? 100 ರೂಪಾಯಿ 200 ರೂಪಾಯಿ ಕಮ್ಮಿ ಇಲ್ಲ. ನೋಡ್ರಿ, ತಾಣ ಮುಸ್ಲಿಗೆ ಎಸಬೇಕು. ಇವಾಗ ನಮ್ಮ ಮೇಲೆ ಬಂತ 4 ದಿವಸ ದುಡಿಬೇಕು, ಇಷ್ಟು ವ್ಯಾಪಾರ ಮಾಡ್ಬೇಕು ಅಂದ್ರೆ, ಇಷ್ಟು ಬಂಡವಾಳ ಹಾಕ್ಬೇಕು ಅಂದ್ರೆ. ನಾಳೆಗೆ ಏನಣ್ಣ ಬದುಕು? ನಾಳೆಗೆ ಹೆಂಗೆ? ನಾಳೆ ಏನು ಅದೇ ವ್ಯಾಪಾರ ಆಗ್ಬೇಕಾಗ್ತದೆ. ಇಸ್ಕೊಂಡ್ ಭಿಕ್ಷಾ ಬೇಡಿದ್ರು ಇಟ್ಕೊಂಡು ಹೋಗ್ತೀರಾ, ಭಿಕ್ಷಾ ಬೇಡ್ಕೊಡೋಣ, ಅದು ಇಟ್ಕೊಂಡು ಹೋಗ್ತೀರಾ, ಎಲ್ಗ ಹೋಗ್ಬೇಕು? ಭಿಕ್ಷಾ ಬೇಡ್ತೀವಿ ನಾಳೆಗೆ ಇಸ್ಕೊಂಡ್ ಮುಂದೆ ಕಡೆಗೆ, ಅದು ಇಟ್ಕೊಂಡು ಹೋಗ್ತೀರಾ, ಎಲ್ಗ ಹೋಗ್ಬೇಕು? ನಾವು ಭಿಕ್ಷಾ ಬೇಡಕ್ಕೂ ಬಿಡಲ್ಲ, ಇದು ಜೀವನ ಮಾಡಕ್ಕೂ ಬಿಡಲ್ಲ. ನಾವ್ ಎಲ್ಗ ಹೋಗ್ಬೇಕು ಹೇಳ್ರಿ? ಏನ್ ಪರಿಸ್ಥಿತಿ ನಮ್ ಪರಿಸ್ಥಿತಿ ನೋಡ್ರಿ. ಯಾರು ಹೇಳಿದ್ರೆ ಏನು ಇವ್ರಿಗೆ ಏನೋ ಕೋಟ್ಯಾಧಿಪತಿಗಳು ಅಂತಾರೆ. ನೋಡ್ರೋಣ ಇಲ್ಲಿ ಖಾಲಿ ಎಲ್ಲಾರು ಎಂತಂದ ಕೆರೆ ಹಾಕಂದ್ರ ನಾವು ನೋಡ್ರಿ, ಅವೇ ಜಬ್ಲಿ ಹಾಕಿರೋದು. ನಾವು 50 ರೂಪಾಯಿ ಕೆರೆ ತಗೊಂಡು ಹಾಕೊಂತ ಇರೋದು. ನಮ್ಮ ಪರಿಸ್ಥಿತಿ ಯಾರಿಗೂ ಗೊತ್ತಾಯ್ತು ನೋಡ್ರಣ, ಸೋರ್ತದೆ. ಅದ್ರಾಗೂ ಮಾಡ್ತಾ ಇದೀವಿ, ಅದಕ್ಕೆ ಬೆಲೆ ಬೇಡವಣ್ಣ. ಹೋಯ್ತಾ ಏನ್ ಮಾಡ್ಬೇಕು ಹೇಳ್ರಿ? ಅದಕ್ಕೆ ಸುಮ್ಮನೆ ಹೇಳ್ತೀರಾ ಅಷ್ಟೇ. ಇವಾಗ ಎಲ್ಲರೂ ಅದ್ರ ಹೇಳೋದು. ಒಟ್ಟಾರೆಯಾಗಿ ಇದು ಇಲ್ಲಿರ್ತಕ್ಕಂತಹ ಜನಗಳ ಸಂಕಷ್ಟ. ಅಂದ್ರೆ GBAದವರು ಬಂದು ಇಲ್ಲಿ ತಮ್ಮ ಅಂಗಡಿಗಳನ್ನ ತೆರವುಗೊಳಿಸೋದ್ರಿಂದ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫುಟ್ಪಾತ್ ಜನ ಓಡಾಡಿ ಆ
ಮೂಲೆಯಲ್ಲಿ ಎಲ್ಲಿ ಓಡಾಡ್ತಾರೆ ನೋಡಿ, ಅಲ್ಲಿ ನೋಡಿ ರೋಡಲ್ಲಿ ಓಡಾಡೋದು ಅಂಥ ಜಾಗದಲ್ಲಿ ಇದು ಮಾಡ್ತಾಯಿದ್ದಾರೆ. ಮಾಡೋ ಜಾಗ ಫುಟ್ಪಾತ್ ತೆರವು ಮಾಡಲಿ, ಬೇಡ ಅಂತ ಹೇಳಲ್ಲ. ಆದರೆ ಜನಕ್ಕೆ ತೊಂದರೆ ಆಗೋತವು ಮಾಡಲಿ, ತೊಂದರೆ ಆಗಿಲ್ಲದೆ ಅವು ಮಾಡಬಾರ್ದು. ಜನಕ್ಕೆ ಎಲ್ಲಿ ತೊಂದರೆ ಆಗೋದು ಅಲ್ಲಿ ಮಾಡಲಿ, ಬೇಡ ಅಂತ ಹೇಳಲ್ಲ. ಆ ಕಡೆ ಮೂಲೆಗೆ ಇಕ್ಕೊಂಡು ಅಲ್ಲಿ ಬಿಡೋದಿಲ್ಲ. ಅಲ್ಲಿ ಬೇಕಾದವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಕಂಟಿನ್ಯೂ ಮೋರಿ ಮಾಡಿಲ್ಲ. ಅಲ್ಲಿ ಬೇಕಾದ್ರೆ ದುಡ್ಡು ಗಿಡ ಸಮಥಿಂಗ್ ಮಾಡಿರ್ತಾರೆ, ಅಲ್ಲಿ ಸುಮ್ಮನೆ ಆಯ್ತಾರೆ. ಅಷ್ಟೇ ಆಗಿರೋದು. BBMP ಅಡ್ಜಸ್ಟ್ಮೆಂಟ್ ಇರ್ತದೆ. ಸರ್ಕಾರ ಇರೋದು ಕಾಂಗ್ರೆಸ್ ಅವರು ಇರೋತವೆ ಎಲ್ಲೂ ಹೊಡೆದಾಕಿಲ್ಲ. BJP ಎಲ್ಲೆಲ್ಲಿ ಬಂದೈತೋ ಅಲ್ಲೆಲ್ಲ ಹೊಡೆದಾಕವ್ರೆ. ಅದು ಶಿವಾಜಿನಗರ ಎಚ್ಚಕ್ಕೆ ತಾಕತ್ತಿಲ್ಲ ಯಾರಿಗೂ. ಎಲ್ಲ ಕೃಷ್ಣ ಬೈರೇಗೌಡ ಅವ್ರದ್ದು ಎತ್ತ ತಾಕತ್ತಿಲ್ಲ. ಎಲ್ಲಿ BJP ಬಂದೈತೋ ಅಲ್ಲೆಲ್ಲ ಹೊಡೆದಾಕ್ತವ್ರೆ. ಕಾಂಗ್ರೆಸ್ ಇರೋದೆಲ್ಲ ಬಿಟ್ಟವ್ರೆ. ನಮ್ಮ ಕ್ಷೇತ್ರ ಗೋಪಾಲ ಕೇಳೋಕೆ ಅವ್ರು ಬಂದಿಲ್ಲ. ಹೋಗ್ಲಿ ಬಿಡಿ, ಏನು ಮಾಡೋದು, ನೆಕ್ಸ್ಟ್ ಯಾರು ಓಟೆ ಹಾಕೋ ಜನಗಳು. ಬದುಕಿ ಯಾರು ಸಾಯಲ್ಲ. ಅವ್ರು ಸತವ ಕಾಯಿಲೆ ಬಂದು ಶುಗರ್ BP ಬಂದು ನಾವು ಸಾಯಲ್ಲ, ಬದುಕ್ತೀವಿ, ಹೆಂಗೋ ಜೀವನ ಮಾಡ್ತೀವಿ. ನಮಗೆಲ್ಲ ಜೀವನ ಮಾಡೋಕ್ಕೂ ಗೊತ್ತೈತೆ. ಅವ್ರಿಗೆ ಜೀವನ ಮಾಡೋದು ಮೋಸ ಮಾಡೋದು ಬಿಟ್ಟರೆ ಗೊತ್ತಿಲ್ಲ. ಅವ್ರಿಗೆ ಜೀವನ ಮಾಡೋದು ಗೊತ್ತೈತೆ, ನಮ್ಗೆ ಜೀವನ ಮಾಡೋದು ಗೊತ್ತೈತೆ. ಅವ್ರಿಗೆ ಜೀವನ ಅದರಲ್ಲೇ ಜೀವನ ಅವ್ರದ್ದು. ನಾವು ಯಾವ ರೀತಿನಾರು ಬರ್ತೀವಿ, ಕಳ್ತನ ಸುಳ್ಳು ಮೋಸ ಮಾಡಲ್ಲ. ನಮ್ಮ ತಂದೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ. ದುಡ್ದು ತಿನ್ನೋಷ್ಟು ಹೇಳ್ಕೊಟ್ಟಿದ್ದಾರೆ, ನಾವು ದುಡ್ಡು ತಿಂತಾ ಇದ್ದೀವಿ. ನಮಗೇನು ತೊಂದರೆ ಇಲ್ಲ. ನಮ್ಗೆ ಯಾವ BP ಶುಗರ್ ಕಾಯಿಲೆನೂ ಇಲ್ಲ. ಅವ್ರಿಗೆಲ್ಲ ಕಾಯಿಲೆ, ಅವ್ರಿಗೆಲ್ಲ ಪೊಲೀಸ್ ಪವರ್ ಬೇಕು. ನಮ್ಗೆ ಯಾವ ಪವರು ಬೇಡ. ನಾವು ಹೆಂಗೋ ದುಡ್ಕೊಂಡು ತಿಂತೀವಿ, ತೊಂದರೆ ಇಲ್ಲ ನಮಗೆ. ಇವಾಗ ಎಲ್ಲೆಲ್ಲ BJP ಸರ್ಕಾರ ಎಲ್ಲೆಲ್ಲ ಐತೆ ಅಲ್ಲೆಲ್ಲ ಹೊಡೆದಾಕವ್ರೆ. ಕಾಂಗ್ರೆಸ್ ಶಿವಾಜಿನಗರ ಎಚ್ಚಕ್ಕೆ ತಾಕತ್ತಿಲ್ಲ ಅವ್ರಿಗೆ. ಯಲಹಂಕ ಕೃಷ್ಣ ಬೈರೇಗೌಡ ಅವರು